ಈ ರೈತ ಪಂಚೆ ಉಡ್ಕೊಂಡು ಬಂದಿದ್ದಂತ ಕಾರಣಕ್ಕಾಗಿ ಮಾಲ್ ಒಳಗೆ ಬಿಟ್ಟಿಲ್ಲ ಅನ್ನುವಂಥದ್ದು ವಿಚಾರ. ಈಗ ಜಿಟಿ ಮಾಲ್ಗೆ ತೆರಿಗೆ ಬಿಸಿ ಶುರುವಾಗಿದೆ. ಜಿಟಿ ಮಾಲ್ಗೆ ಈಗ ಸಮಸ್ಯೆಗಳ ಮೇಲೆ ಸಮಸ್ಯೆ ಇದೀಗ. ತೆರಿಗೆ ಪಾವತಿಸದ ಜಿಟಿ ಮಾಲ್ಗೆ ಪಾಲಿಕೆ ಶಾಕ್ ಕೊಟ್ಟಿದೆ. ಬಿಬಿಎಂಪಿ ಸೂಚನೆಯಂತೆ ಮಾಲ್ನ ಗೇಟ್ಗಳು ಈಗ ಬಂದ್ ಆಗಿದೆ. ಮಾಲ್ ಮುಂಭಾಗ ಮಾರ್ಷಲ್ಸ್ಗಳು ಕೂಡ ಜಮಾಯಿಸ್ತಾ ಇದ್ದಾರೆ. ಹಿಂಗೆಲ್ಲ ಆಗ್ತಾ ಇದ್ದಂಗೆ ಮಾಲ್ನ ಮಾಲೀಕರೇ ಸ್ವಯಂ ಪ್ರೇರಿತವಾಗಿ ಮಾಲ್ ಅನ್ನ ಬಂದ್ ಮಾಡಿದ್ದಾರೆ. ಜಿಟಿ ಮಾಲ್ ಗೇಟ್ಗಳನ್ನ ಬಂದ್ ಮಾಡ್ತಾ ಇದ್ದಾರೆ ಮಾಲ್ಗೆ ಸಂಬಂಧಪಟ್ಟ ಹಾಗಿನ ಸಿಬ್ಬಂದಿ. ಬಿಬಿಎಂಪಿ ಸೂಚನೆಯಂತೆ ಗೇಟ್ಗಳು ಬಂದ್ ಆಗ್ತಾವೆ. ಮಾಲ್ ಒಳಬರುವಂತ ವಾಹನಗಳನ್ನು ಕೂಡ ಮಾಲ್ನ ಸಿಬ್ಬಂದಿನೇ ತಡಿತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಪಾಲಿಕೆ ಅಧಿಕಾರಿಗಳು ಕೂಡ ಆಗಮಿಸುವಂತಹ ಸಾಧ್ಯತೆ ಇದೆ. ಮಾಲ್ನ ಮುಂಭಾಗ ಜಮಾಯಿಸಿದ್ದಾರೆ ಸದ್ಯ ಮಾರ್ಷಲ್ಸ್ಗಳು. ಸ್ವಯಂ ಪ್ರೇರಿತವಾಗಿ ಜಿಟಿ ಮಾಲ್ ಅನ್ನ ಬಂದ್ ಮಾಡ್ತಾ ಇದ್ದಾರೆ ಮಾಲೀಕರು. ನಾವು ಪ್ರತಿನಿಧಿ ಶಾಂತಮೂರ್ತಿ ಜಿಟಿ ಮಾಲ್ನ ಎದುರು ಅಂದ್ರೆ ಬಳಿಯಿಂದ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಶಾಂತಮೂರ್ತಿ, ಹೌದು, ಈಗ ಒಂದ್ ಕಡೆ ಸರ್ಕಾರ ಕೂಡ ಇದನ್ನ ಬಹಳ ಗಂಭೀರವಾಗಿ ಇವತ್ತು ಸದನದಲ್ಲೆಲ್ಲ ಈ ವಿಚಾರ ಪ್ರಸ್ತಾಪಕ್ಕೆ ಬಂತು. ಮತ್ತೊಂದ್ ಕಡೆ ಈಗ ಬಿಬಿಎಂಪಿ ತೆರಿಗೆ ವಿಚಾರವನ್ನು ಇಟ್ಕೊಂಡು ಕ್ಲೋಸ್ ಮಾಡೋಕೆ ಬರ್ತಾರೆ. ಈಗ ಈ ಸಂದರ್ಭದಲ್ಲಿ ಮಾಲೀಕರೇ ಯಾಕೆ ಸ್ವಯಂ ಪ್ರೇರಿತವಾಗಿ ಕ್ಲೋಸ್ ಮಾಡೋಕೆ ಹೋಗ್ತಾ ಇದ್ದಾರೆ? ಏನ್ ಆಗ್ತಾ ಇದೆ ಈ ಮಾಲ್ಗೆ ಸಂಬಂಧಪಟ್ಟಂಗೆ? ಎಷ್ಟು ತೆರಿಗೆ ಬಾಕಿ ಉಳಿಸ್ಕೊಂಡಿದ್ದಾರಂತೆ ಶಾಂತಮೂರ್ತಿ? ಎಸ್ ಮಾಲ್ತೇಸ್, ಈಗಾಗಲೇ ಏನೋ ಮೊನ್ನೆ ಅಷ್ಟೇ ನಡೆದಂತ ಒಂದು ಘಟನೆ ಏನಿತ್ತು ಅಂದ್ರೆ ರೈತ ಪಂಚೆ ಹಾಕೊಂಡು ಬಂದಿದ್ರಿಂದ ಮಾಲ್ ಒಳಗಡೆ ಪ್ರವೇಶವನ್ನು ನಿರಾಕರಣೆ ಮಾಡಿದ್ರು. ಹಿನ್ನೆಲೆಯಲ್ಲಿ ಸಾಕಷ್ಟು ಚರ್ಚೆಗಳು ಕೂಡ ಉಟ್ಕೊಂಡಿತ್ತು. ಅದ್ರ ಜೊತೆಗೆ ಇವತ್ತು ಸದನದಲ್ಲೂ ಕೂಡ ಇದೇ ವಿಚಾರವಾಗಿ ಚರ್ಚೆ ನಡೀತಿದೆ. ಆದ ಬಳಿಕ ಈಗ ಜಿಟಿ ಮಾಲ್ನ ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಿರುವಂತದ್ದು. ಇನ್ನು ನೀವು ಗಮನಿಸ್ತಾ ಇರ್ಬೋದು, ಮುಂಜಾಗ್ರತಾ ಕ್ರಮವಾಗಿ ಪೊಲೀಸ್ ಇಲಾಖೆ ಕೂಡ ಒಂದು ಬಿಗಿ ಬಂದೋಬಸ್ತನ್ನ ಮಾಲ್ನ ಮುಂಭಾಗದಲ್ಲಿ ಮಾಡಿದೆ. ಇನ್ನು ಪ್ರಮುಖವಾಗಿ ನಾವು ಗಮನಿಸೋದಾದ್ರೆ ಮಾಲ್ ಕಳೆದ 2 ವರ್ಷದಿಂದ ಕೂಡ ಬಿಬಿಎಂಪಿಗೆ ಆಸ್ತಿ ತೆರಿಗೆಯನ್ನ ಪಾವತಿ ಮಾಡಿರಲಿಲ್ಲ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗ್ತಿರುವಂತದ್ದು. ಯಾಕಂದ್ರೆ ಆ ಒಂದು ಈಗ 31ನೇ ತಾರೀಕಿನ ತನಕ ಒಂದು ಅವಕಾಶವನ್ನ ಕೂಡ ಎಲ್ರಿಗೂ ಕೊಡಲಾಗಿದೆ. ಹಿನ್ನೆಲೆಯಲ್ಲಿ ಆ ಒಂದು ತೆರಿಗೆಯ ಹಿನ್ನೆಲೆಯಲ್ಲಿ ಮಾಲ್ನ ಲಾಕ್ ಮಾಡೋದಕ್ಕೆ ಬಿಬಿಎಂಪಿಗೆ ಸಾಧ್ಯತೆ ಆಗಿರಲಿಲ್ಲ. ಮತ್ತೆ ಯಾವ ರೀಸನ್ ನಲ್ಲಿ ನಾವು ಲಾಕ್ ಅನ್ನ ಮಾಡಬೇಕು ಅನ್ನೋ ಒಂದು ಗೊಂದಲ ಕೂಡ ಬಿಬಿಎಂಪಿ ಅಧಿಕಾರಿಗಳಲ್ಲಿ ಇತ್ತು. ಆ ಹಿನ್ನೆಲೆಯಲ್ಲಿ ಮಾಲ್ನ ಮಾಲೀಕರ ಜೊತೆಯಲ್ಲಿ ಮಾತುಕತೆಯನ್ನು ನಡೆಸುವ ಕೆಲಸಕ್ಕೆ ಇದುವರೆಗೂ ಬಿಬಿಎಂಪಿ ಅಧಿಕಾರಿಗಳು ಮುಂದಾಗಿದ್ರು. ಈಗ ಸ್ವಯಂ ಪ್ರೇರಿತವಾಗಿ ಮಾಲ್ನ ಮಾಲೀಕರೇ ಒಂದು ಮಾಲ್ನ ಬಂದ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಸದ್ಯ ಈಗಾಗಲೇ ನೀವು ಗಮನಿಸ್ತಾ ಇರ್ಬೋದು, ಈಗಾಗಲೇ ಒಂದಷ್ಟು ಅಂಗಡಿಗಳ ಅಂದ್ರೆ ಮಾಲ್ನ ಒಳಭಾಗದಲ್ಲಿ ಇರುವಂತಹ ಅಂಗಡಿಗಳ ಲೈಟ್ ಗಳನ್ನ ಕೂಡ ಆಫ್ ಮಾಡಿ ಸಿಬ್ಬಂದಿ ಕೂಡ ಹೊರಬಂದು ನಿಂತಿರುವಂತದ್ದು. ಇನ್ನು ಕೆಲವೇ ಕ್ಷಣಗಳಲ್ಲಿ ಮಾಲ್ನ ಮಾಲೀಕರು ಕೂಡ ಸುದ್ದಿಗೋಷ್ಠಿಯನ್ನು ನಡೆಸಿ ಯಾಕೆ ಸ್ವಯಂ ಪ್ರೇರಿತವಾಗಿ ಮಾಲ್ನ ಬಂದ್ ಮಾಡಿದ್ರು ಮತ್ತೆ ಬಿಬಿಎಂಪಿ ಏನ್ ಸೂಚನೆಯನ್ನ ಕೊಟ್ಟಿದೆ ಅನ್ನೋದನ್ನ ಕೂಡ ಕೆಲವೇ ಕ್ಷಣಗಳಲ್ಲಿ ವಿವರಣೆಯನ್ನ ಕೊಡೋದಕ್ಕೆ ಸಜ್ಜಾಗ್ತಾ ಇದ್ದಾರೆ. ಈಗ ನೀವು ಗಮನಿಸ್ತಾ ಇರ್ಬೋದು, ಪ್ರಮುಖವಾಗಿ ಸದನದಲ್ಲೂ ಕೂಡ ಬೈರತಿ ಸುರೇಶ್ ಅವರು ಈ ಒಂದು ಮಾತನ್ನ ಎತ್ತಿದ್ರು. ಅಂದ್ರೆ 7 ದಿನಗಳ ಕಾಲ ಮಾಲನ್ನ ಬಂದ್ ಮಾಡಬೇಕು ಅನ್ನೋ ಒಂದು ಆಗ್ರಹವನ್ನ ಕೂಡ ಮಾಡಿದ್ರು. ಆ ಹಿನ್ನೆಲೆಯಲ್ಲಿ ಬೆಳಗ್ಗೆಯಿಂದ ಕೂಡ ಮಾಲ್ ಯಾವಾಗ ಬಂದ್ ಆಗುತ್ತೆ, ಅಧಿಕಾರಿಗಳು ಯಾವ ರೀತಿ ಕ್ರಮ ತೆಗೆದುಕೊಳ್ತಾರೆ ಅನ್ನೋ ಕುತೂಹಲ ಇತ್ತು. ಈಗ ಮಾಲ್ನ ಮಾಲೀಕರೇ ಸ್ವಯಂ ಪ್ರೇರಿತವಾಗಿ ಅಂಗಡಿಗಳನ್ನ ಬಂದ್ ಮಾಡೋ ಮೂಲಕ ಆ ಒಂದು ಕುತೂಹಲಕ್ಕೆ ತೆರೆಯನ್ನೇ ಎಳೆದಿರುವಂತದ್ದು ಸದ್ಯ ನೀವು ಗಮನಿಸ್ತಾ ಇರ್ಬೋದು. ಈಗ ಮಾಲ್ನಲ್ಲಿ ಇರುವಂತ ಗ್ರಾಹಕರು ಮಾತ್ರ ಸದ್ಯಕ್ಕೆ ಕಾಣ್ತಾ ಇದ್ದಾರೆ. ಈಗ ಬರುವಂತ ಗ್ರಾಹಕರನ್ನ ಕೂಡ ನಿಷೇಧ ಮಾಡಿರುವಂತದ್ದು. ಇನ್ನು ಒಳಭಾಗದಲ್ಲಿ ಇಲ್ಲಿ ಇರ್ತಕ್ಕಂಥ ಮಾಲ್ನ ಸಿಬ್ಬಂದಿಗಳು ಕೂಡ ಈಗ ತಯಾರಿಯನ್ನು ನಡೆಸ್ತಾ ಇದ್ದಾರೆ. ನೀವು ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ, ಎಲ್ಲವನ್ನು ಕೂಡ ಪ್ಯಾಕ್ ಮಾಡಿ ಮಾಲನ್ನ ಬಂದ್ ಮಾಡೋದಕ್ಕೂ ಕೂಡ ಸಿದ್ಧತೆಯನ್ನ ಮಾಡಿರುವಂತದ್ದು. ಒಟ್ಟಿನಲ್ಲಿ ಈ ಒಂದು ಪಂಚೆಯ ವಿಷಯಕ್ಕೆ ಶುರುವಾದಂತ ಜಟಾಪಟಿ ಈಗ ಮಾಲ್ ಬಂದ್ ಆಗುವ ಮಟ್ಟಿಗೆ ಬಂದು ತಲುಪಿದೆ. ಅಂದ್ರೆ ರೈತರಿಗೆ ಆಗಿದಂತ ಅವಮಾನವನ್ನ ಒಂದು ಕ್ಷಮೆ ಯಾಚಿಸಿದ್ರು ಕೂಡ ಈಗ ಎಲ್ಲ ಒಂದ್ ಕಡೆ ಮಾಲ್ಗೆ ಎರಡೆರಡು ಸಂಕಷ್ಟ ಎದುರಾಯ್ತಾ ಅನ್ನೋ ಪ್ರಶ್ನೆ ಕೂಡ ಮಾಡ್ತದೆ. ಸದ್ಯ ಇನ್ನಷ್ಟೇ ಮಾಲ್ನ ಮಾಲೀಕರು ಸುದ್ದಿಗೋಷ್ಠಿ ನಡೆಸಿದ ಬಳಿಕ ಯಾಕೆ ಈ ರೀತಿ ಕ್ರಮ ತಗೊಳ್ತಾ ಇದ್ದಾರೆ ಮತ್ತೆ ಮುಂದಿನ ನಡೆ ಏನು ಅನ್ನೋದು ಇನ್ನಷ್ಟೇ ತಿಳಿಯಬೇಕಿರುವಂತದ್ದು. ಮಾಲ್ತೇಶ್, ಥ್ಯಾಂಕ್ ಯು ಶಾಂತಮೂರ್ತಿ, ಥ್ಯಾಂಕ್ ಯು. ಸೊ ಜಿಟಿ ಮಾಲ್ಗೆ ಪಂಚೆ ಧರಿಸಿ ಬಂದಿದ್ದಂತ ರೈತನ ಪ್ರವೇಶವನ್ನ ನಿರಾಕರಣೆ ಮಾಡಿದಂತ ವಿಚಾರ ಇವತ್ತು ಸದನದಲ್ಲೂ ಕೂಡ ಪ್ರಸ್ತಾಪ ಆಯಿತು. 7 ದಿನ ಕ್ಲೋಸ್ ಮಾಡ್ತೀವಿ ಅಂತೇಳಿ ಸ್ವತಃ ಸಚಿವರೇ ಇದ್ರ ವಿಚಾರವಾಗಿ ಹೇಳಿದ್ದಾರೆ. ಏನೇನಾಯ್ತು ಇವತ್ತು ಸದನದಲ್ಲಿ, ಯಾರ್ಯಾರು ಈ ವಿಚಾರ ಪ್ರಸ್ತಾಪ ಮಾಡಿದ್ರು ಬನ್ನಿ ಕೇಳೋಣ. ನಾನೇನೆ ಮಾಧ್ಯಮದಲ್ಲಿ ನೋಡಿದ್ದೆ, ಒಂದು ಗ್ರಾಮೀಣ ಮಟ್ಟದಿಂದ ಮತ್ತು ಹಳ್ಳಿಯಿಂದ ಬಂದಂತ ಒಬ್ಬ ಯುವಕ ಇಲ್ಲಿ ಕಲಿತುಕೊಂಡು ಅವನ ತಂದೆಯನ್ನು ಅವನು ಒಂದು ಮಾಳಿಗೆ ಕರ್ಕೊಂಡು ಹೋದಾಗ ಬರೀ ಅವರೊಂದು ಪಂಚ ಉಟ್ಕೊಂಡಿದ್ರಂತ ಹೇಳಿ, ಪಂಚ ಅಂತ ನಾನು ಹೇಳಿಕ್ಕೆ ಹೋಗುದಿಲ್ಲ, ನಮ್ಮ ಕನ್ನಡ ನಾಡಿನ ಕರ್ನಾಟಕದ ಒಂದು ಸಂಪ್ರದಾಯದ ಉಡುಪನ್ನು ತೊಟ್ಟುಕೊಂಡು ಅವನು ಬಹುಶಃ ತನ್ನ ತಂದೆ ಕೂಡ ಮಾಲ್ ನೋಡ್ಲಿಂದ ಪ್ರೀತಿಯಿಂದ ಒಂದು ಕರ್ಕೊಂಡು ಹೋದಾಗ ಸಂತೋಷ ಪಡಲಿ ಅಂತೇಳಿ ಅವರನ್ನು ನಿಲ್ಲಿಸಿ ಅಲ್ಲಿ ಒಳಗೆ ಎಂಟರ್ ಆಗಲಿಕ್ಕೆ ಬಿಡುವುದಿಲ್ಲ. ಇದನ್ನು ನಾವು ತೀವ್ರವಾಗಿ ಖಂಡಿಸಬೇಕು ಮತ್ತು ಕಠಿಣವಾದ ಕ್ರಮ ನಾವು ತೆಗೊಳ್ಬೇಕು. ಯಾವುದೇ ಮುಲಾಜಿಲ್ಲ, ಅವನು ಎಷ್ಟೇ ದೊಡ್ಡವನಿರಲಿ ಮಾಲ್ನವನು, ಅದು ನಮಗೆ ಸಂಬಂಧ ಅಲ್ಲ. ನಾವಿವತ್ತು ತೋರಿಸಬೇಕು, ಅತ್ಯಂತ ದೊಡ್ಡ ಮಾಲ್ನ ಶ್ರೀಮಂತ ನಮಗೆ ಮುಖ್ಯ ಅಲ್ಲ.
ಈ ರಾಜ್ಯದ ಜನಸಾಮಾನ್ಯರು ಮತ್ತು ಬಡವರು ಕಟ್ಟಕಡೆ ಜನರು ಯಾರು ಇದ್ದಾರೆ ಆ ಸ್ವಾಭಿಮಾನ ಬದುಕುದು ಅವ್ರು ನಮಗೆ ಇಂಪಾರ್ಟೆಂಟ್ ಅಂತ ಹೇಳಿ. ಆದ ಕಾರಣ ನಿನ್ನೆ ಇದನ್ನು ನಾವೆಲ್ಲವೂ ಕೂಡ ಖಂಡಿಸಬೇಕಾಗ್ತದೆ. ಸರ್ಕಾರ ಕೂಡ ಇದರ ನಿಟ್ಟಿನಲ್ಲಿ ಕ್ರಮವನ್ನು ಇವತ್ತು ತೆಗೊಳ್ಳುವಂಥ ಕೆಲಸ ನಾವೆಲ್ಲ ಇವತ್ತು ಮಾಡಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ, ಈ ಒಂದು ಕಠಿಣ ಕ್ರಮ ಎಲ್ಲ ಮಾಲ್ಗಳಿಗೆ ಅದೊಂದು ಪಾಠ ಆಗಬೇಕು. ಅದೇ ನಾನು ನಮ್ಮ ಹಳೆ ಕಮಿಷನರ್ ಹತ್ರ, BBMP ಕಮಿಷನರ್ ಹತ್ರ ಏನಿದಕ್ಕೆ ಪರಿಹಾರ ಅಂತ ಕೇಳಿದೆ. ಸರ್ಕಾರಕ್ಕೆ ಅಧಿಕಾರ ಇದೆ ಅಧ್ಯಕ್ಷರೇ, ಅವನಿಗೆ 7 ದಿವಸಗಳ ಕಾಲ ಅವನ ಮಾಲನ್ನ ಮುಚ್ಚಿಸುವಂಥದ್ದು ಕಾನೂನು ಪ್ರಕಾರ ಏನಿದೆ ಅವನಿಗೆ ಇಮಿಡಿಯೇಟ್ ಅವನ ಮೇಲೆ ಕ್ರಮ ತಗೊಂಡು ಮುಚ್ಚಿಸುವಂಥ ಕೆಲಸ ಮಾಡ್ತೀವಿ ಸರ್. ಓಕೆ.